400 ವರ್ಷಗಳೇನಿದೆ 300 ವರ್ಷಗಳ ನಂತರ, ಇವಾಗ ಹೆಚ್ಚು ಕಮ್ಮಿ 355ನೇ ಆರಾಧನೆ ಬರ್ತಾ ಇದೆ, ಇಫ್ ಐ ಆಮ್ ನಾಟ್ ರಾಂಗ್, 355 ಅಥವಾ 356 ಏನೋ ಬರ್ತಾ ಇದೆ. ಈ ಟೈಮೇನೆ ಅವರ ಮಹಾತ್ಮ್ಯವನ್ನು ತೋರಿಸುವಂಥ ಕಾಲ. ನಿಮ್ಗೆ ಈಗೇನು ನೋಡ್ತೀರಾ, ಇನ್ನೂ 10 ವರ್ಷಕ್ಕೆ ನೋಡಿ ರಾಯರ ಮಠದ ವೈಭವನ. ಯಾಕೆಂದರೆ ಅವ್ರು ನಿಂತಿರೋದೇ ನಿಮ್ಮನ್ನು ಉದ್ಧಾರ ಮಾಡಕ್ರಿ. ನಾ ಚಾಲೆಂಜ್ ಮಾಡ್ತೀನಿ. ನನಗೆ ಒಬ್ಬರು ಒಂದು ಕಥೆ ಹೇಳಿದರು. ಒಬ್ಬ ಹುಡುಗ, ಅವನಷ್ಟು ಮೈಂಡ್ ಮೆಚ್ಯೂರಿಟಿ ಇಲ್ಲದೆ ಇರೋನು, ಪೂಜ್ಯಾಯ ರಾಘವೇಂದ್ರಾಯ ಶ್ಲೋಕ ಹೆಂಗೋ ಹೇಳ್ಕೊಂಡು ಮಂತ್ರಾಲಯದಲ್ಲಿ ಸುತ್ತ ಹೊಡಿತಾ ಇದ್ದಂತೆ. ಗ್ರಾಮೆಟಿಕಲ್ ಮಿಸ್ಟೇಕ್ಸ್ ಏನೋ ಆಗಿದೆ. ಯಾರೋ ಒಬ್ಬರು ಪುಣ್ಯಾತ್ಮರು, ಏನಪ್ಪ ಶ್ಲೋಕ ತಪ್ಪು ಹೇಳ್ತಾ ಇದೆಯಾ, ಸರಿಯಾಗಿ ಹೇಳಬೇಕು, ಇಲ್ಲಾಂದರೆ ಸುಮ್ಮನೆ ನಮಸ್ಕಾರ ಹಾಕು, ಹಾಗೆಲ್ಲ ತಪ್ಪು ಹೇಳಬಾರ್ದು ಅಂದ್ರಂತೆ. ರಾತ್ರಿ ಅವರ ಕನಸಲ್ಲಿ ಒಂದು ಕೋತಿ ಎದೆ ಮೇಲೆ ಕೂತಾಗ ಭಾಸ ಆಯ್ತಂತೆ. ಅವ್ರು ಹೇಳಿದ್ದು ನನಗೆ, ಏನಾಯಿತು, ಏನಕ್ಕೆ ಹಿಂಗೆ ನಂಗೆ ತೊಂದರೆ ಕೊಡ್ತಿದ್ದೆ ಅಂತ ಕೇಳಿದ್ರೆ, ಅವನು ತಪ್ಪು ಹೇಳಿದ್ರೆ ಅದನ್ನು ಸರಿ ಮಾಡಿ ಕೇಳಿಸ್ಕೊಳ್ಳೋಕ್ಕೆ ಅಂತ ಬೃಂದಾವನದೊಳಗಡೆ ಆ ತಾತ ಕೂತ್ಕೊಂಡಿದ್ದಾನೆ. ನೀನೇ ಅವನ ಮಧ್ಯೆ ಅವನು ಕರೆಕ್ಷನ್ ಮಾಡೋಕ್ಕೆ, ಅದು ಅವನದು ಒಂದು ಕನೆಕ್ಷನ್ ಕಣಯ್ಯ.